ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಇನ್ಸ್ಟೆಂಟ್ ಆಗಿ ಜೋಳದ ಹಿಟ್ಟಿನ ದೋಸೆ ಮಾಡುವುದು ಹಾಗೂ ಇದಕ್ಕೆ ಸೈಡ್ ಡಿಶ್ ಆಗಿ ಹೀರೆಕಾಯಿ ಮೇಲಿಂದ ಸಿಪ್ಪೆ ತೆಗಿತೀವಲ್ಲ, ಅದು ಹುರಿದು ಅದರಿಂದ ಚಟ್ನಿ ಮಾಡುವುದು ತುಂಬಾನೇ ಟೇಸ್ಟಿಯಾಗಿ. ಇವಾಗ ಏನೇನು ಬೇಕಂತ ನೋಡೋಣ ಬನ್ನಿ. ದೋಸೆ ಮಾಡೋದಕ್ಕೆ 1 ಕಪ್ಪು ಜೋಳದ ಹಿಟ್ಟು, 1 ಬಟ್ಲ ಜೋಳದ ಹಿಟ್ಟು ತಗೊಳ್ಳಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಷ್ಟೇ ಸೇಮ್ ಒಂದೇ ಕಪ್ಪು. 4 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 4 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಳ್ಳಿ. ಹಾಗೆ 4 ಟೇಬಲ್ ಸ್ಪೂನ್ ರವೆ, ಚಿರುಟ್ಟಿ ರವೆ, ಸಣ್ಣ ರವೆಯನ್ನು 4 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಅದೇ ಸೇಮ್ ಬಟ್ಟಲಿನಿಂದ ನೀರನ್ನು ಹಾಕಿ, ಫಸ್ಟಿಗೆ 2 ಹಾಕಿ 2 ಬಟ್ಟಲು ನೀರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ. ಜೋಳದ ಹಿಟ್ಟಿನಲ್ಲಿ ಗಂಟು ಇರಬಾರ್ದು, ಆ ತರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಫಸ್ಟ್ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಗಟ್ಟಿ ಥಿಕ್ನೆಸ್ ಜಾಸ್ತಿ ಇತ್ತು ಅಂದರೆ ಇನ್ನೂ 1 ಕಪ್ಪು, ಇದು 1 ಕಪ್ ನೀರನ್ನು ಹಾಕಿ ಸೇಮ್ ಬಟ್ಟಲು ಸೇಮ್ ಅದೇ ಕಪ್ ಕ್ವಾಂಟಿಟಿ ಹಾಕಿ. ನೀರಿನ ಥರ ಇರಬೇಕು, ನೀರಿನಕಿನ್ನ ಸ್ವಲ್ಪ ತಿಕ್ಕಾಗಿರ್ಬೇಕು ಅಷ್ಟೇ. ಅಂದ್ರೇ ಚೆನ್ನಾಗಿರುತ್ತೆ ದೋಸೆ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೀರು ಕಮ್ಮಿ ಆತಂದರೆ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ. 1 ಕಪ್ಪು ಜೋಳದ ಹಿಟ್ಟು, 4 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 4 ಟೇಬಲ್ ಸ್ಪೂನ್ ರವೆಗೆ ಟೋಟಲ್ 3.5 ಕಪ್ ನೀರು ಬೇಕಾಗುತ್ತೆ ಫ್ರೆಂಡ್ಸ್. ಆಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಿನಷ್ಟು ಪೆಪ್ಪರ್ ಪುಡಿ ಹಾಕಿ ರುಚಿಯಾಗಿರುತ್ತೆ. ಹಾಗೆ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಕೂಡ ಹಾಕಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೇಸ್ಟಾಗಿ ಚೆನ್ನಾಗಿ ಮಿಕ್ಸ್ ಆದ್ರೇ ಚೆನ್ನಾಗಿರುತ್ತೆ. ನಿಮಗೆ ಬೇಕಂದ್ರೆ ಜೀರಿಗೆ ಕೂಡ ಹಾಕೋಬಹುದು. ಇದನ್ನು 10ರಿಂದ 15 ನಿಮಿಷ ಚೆನ್ನಾಗಿ ನೆನೆಯಲು ಬಿಡಿ. ಇವಾಗ ಚಟ್ನಿಗೆ ಏನ್ ಬೇಕಂತ ನೋಡೋಣ ಬನ್ನಿ. ಹೀರೆಕಾಯಿ ಸಿಪ್ಪೆ ಮಾತ್ರ ಬೇಕಾಗುತ್ತೆ ಚಟ್ನಿಗೆ, ಹೀರೆಕಾಯಿ ಬೇಡ. ಹೀರೆಕಾಯಿ ನೀವು ಪಲ್ಯಕ್ಕೆ ಯೂಸ್ ಮಾಡ್ಕೊಳ್ಳಿ, ಏನೋ ಅಥವಾ ಬೇರೆ ಗ್ರೇವಿಗೆ ಯೂಸ್ ಮಾಡ್ಕೊಳ್ಳಿ. ಸಿಪ್ಪೆ ಫಸ್ಟ್ ಹೀರೆಕಾಯಿ ಚೆನ್ನಾಗಿ ತೊಳೆದು ಸಿಪ್ಪೆ ಮಾತ್ರ ತೆಗೆದಿಟ್ಟುಕೊಳ್ಳಿ. ನೋಡಿ ಈ ತರದಲ್ಲಿ ಒಂದು ಅರ್ಧದಿಂದ 1 ಬಟ್ಟಲು ಸಿಪ್ಪೆ ಇದ್ರೆ ಸಾಕು, ಚೆನ್ನಾಗಿ ಚಟ್ನಿ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಒಂದು ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟು ಇದು ಚೆನ್ನಾಗಿ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ನಾವು ಸಿಪ್ಪೆ ತೆಗೆದಿಟ್ಟುಕೊಂಡ ಹೀರೆಕಾಯಿ ಸಿಪ್ಪೆಯನ್ನು ಫ್ರೈ ಮಾಡ್ತಾ ಇರಿ. ಹಾಗೆ ಫ್ರೈ ಮಾಡ್ತಾ ಇರಿ. ಇದು ಫ್ರೈ ಮಾಡೋದು ಹೀರೆಕಾಯಿ ಸಿಪ್ಪೆಯಿಂದನೂ ತುಂಬಾನೇ ಹೆಲ್ತಿಗೆ ಬೆನಿಫಿಟ್ ಆಗಿದೆ ಫ್ರೆಂಡ್. ಜೀರ್ಣಕ್ರಿಯೆ ಆಗುತ್ತೆ, ವೇಟ್ ಲಾಸು ಕೂಡ ಆಗುತ್ತೆ. ನೀವು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಬಟ್ಟಲಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಹಾಗೆ ಪುದೀನ ಸೊಪ್ಪು ಇದನ್ನು ಹಾಕಿದ್ರೆ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಕ್ಕರೆ ಕಾಯಿಲೆಗೂ ಕೂಡ ತುಂಬಾನೇ ಒಳ್ಳೆಯದು, ಹಾಗೂ ಕೂದಲು ಚರ್ಮಕ್ಕೂ ತುಂಬಾನೇ ಒಳ್ಳೆಯದು ಫ್ರೆಂಡ್. 4ರಿಂದ 5 ಹಸಿಮೆಣಸಿನಕಾಯಿಯನ್ನು ಹಾಕಿಕೊಳ್ಳಿ. ಇದನ್ನು ಹಾಗೆ ಲೈಟ್ ಆಗಿ ಫ್ರೈ ಮಾಡ್ತಾ ಇರಿ. ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿ ಬಿಸಿ ಆರಲು ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಈ ಹೀರೆಕಾಯಲ್ಲಿ ವಿಟಮಿನ್ ಎ ಹಾಗೂ ಸಿ ಇರುತ್ತೆ. ಇದು ಕೂಡ ತುಂಬಾನೇ ಹೆಲ್ತ್ಗೆ ಒಳ್ಳೆಯದು. ಹಾಗೆ ಕೊಕೊನಟ್ ಕೂಡ ಯೂಸ್ ಮಾಡಿರ್ತೀವಿ. ಅರ್ಧ ಕಪ್ಪು ಕೊಕೊನಟ್ ಅನ್ನು ಹಾಕಿ, ತೆಂಗಿನಕಾಯನ್ನು ಹಾಕಿ, ಕಾಯಿ, ಜೀರಿಗೆ 1/4 ಟೇಬಲ್ ಸ್ಪೂನ್, 3 ಬೆಳ್ಳುಳ್ಳಿ ಕೂಡ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೂ ಕರಿಬೇವನ್ನು ಕೂಡ ಹಾಕಿ ಇದನ್ನು ನೈಸಾಗಿ ರುಬ್ಕೋಬೇಕು. ಇದು ಇಡ್ಲಿ, ದೋಸೆ, ಚಪಾತಿಗೂ ರೈಸ್ಗೂ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್. ಹೀರೆಕಾಯಿ ಡೈಲಿ ರೊಟೇಟಿಂಗ್ ಆಗಿ ಸಾಂಬಾರು, ಚಟ್ನಿ, ಪಲ್ಯ ಈ ತರದಲ್ಲಿ ಮಾಡ್ಕೊಂತೀನಿ. ತುಂಬಾನೇ ಹೆಲ್ತಿಗೆ ತುಂಬಾನೇ ಒಳ್ಳೆಯದು ಫ್ರೆಂಡ್ಸ್. ಇವಾಗ ಈ ಹೀರೆಕಾಯಿ ಸಿಪ್ಪೆಯಲ್ಲಿ ಕೂಡ ನೀರಿನ ಅಂಶ ಇರುತ್ತೆ, ಹಾಗೂ ಫೈಬರ್ ಕಂಟೆಂಟ್ ಕೂಡ ಇರುತ್ತೆ. ದೋಸೆ ಹಿಟ್ಟು ಕೂಡ ಚೆನ್ನಾಗಿ ನೆಂದು ಬಂದಿರುತ್ತೆ. ನೋಡಿ ಈ ತರದಲ್ಲಿ ಚೆನ್ನಾಗಿ ನೀರು ಮಾತ್ರ ಮೇಲೆ ಬರುತ್ತೆ, ಹಿಟ್ಟೆಲ್ಲ ಕೆಳಗಡೆ ಕೂತಿರುತ್ತೆ. ಇದನ್ನು ಕೂಡ 1 ನಿಮಿಷ ಹಿಟ್ಟು ಹಾಗೂ ನೀರು ಚೆನ್ನಾಗಿ ಮಿಕ್ಸ್ ಆಗುವ ತನಕ ಹಾಗೆ ಮಿಕ್ಸ್ ಮಾಡ್ತಾ ಇರಿ. ನೀವು ಬೇಕಂದ್ರೆ ಮೊದಲಿಗೆ 1 ದೋಸೆ ಹಾಕಿ ನೋಡಿ, ಗಟ್ಟಿ ಇತ್ತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳಿ. ಹಂಚು ತವ ಚೆನ್ನಾಗಿ ಕಾದಿರಬೇಕು, ಅಂದ್ರೆ ರವೆ ದೋಸೆ ಬರುತ್ತಲ್ಲ ಆ ತರದಲ್ಲಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದ್ರ ಮೇಲೆ ತುಪ್ಪ ಬೇಕಂದ್ರೆ ತುಪ್ಪ ಹಾಕಿಕೊಳ್ಳಿ. ನಿಮ್ಗೆ ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕಿ, ಆದ್ರೆ ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕು. ಜಾಸ್ತಿ ಉರಿ ಇಡಕ್ಕೆ ಹೋಗಬೇಡಿ, ಹೈ ಫ್ಲೇಮಲ್ಲಿ ಇಡಬೇಡಿ. ಸಣ್ಣ ಉರಿಯಲ್ಲೇ 4ರಿಂದ 5 ನಿಮಿಷ ಆಗುತ್ತೆ ಬೇಯಿಸೋಕ್ಕೆ, ಅಂದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕ್ರಿಸ್ಪಿಯಾಗಿದ್ರೇ ಇದು ದೋಸೆ ತುಂಬ ಚೆನ್ನಾಗಿರುತ್ತೆ. ನೀವು ಸ್ಮೂತ್ ಬೇಕಂದರೆ ಸ್ಮೂತಾಗಿ ಬರುತ್ತೆ, ಆದರೆ ಸ್ವಲ್ಪ ಅಂಟುತ್ತೆ. ಅದಕ್ಕೋಸ್ಕರ ಕ್ರಿಸ್ಪಿಯಾಗಿ ಪೆಪ್ಪರ್ ದೋಸೆ ಥರ ಬರುತ್ತೆ ಫ್ರೆಂಡ್ಸ್, ಹೋಟೆಲ್ ಥರ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ಥರದಲ್ಲಿ ಕೂಡ ನೀವು ಮಾಡ್ಕೊಳ್ಳಿ, ಈಸಿಯಾಗಿರುತ್ತೆ ಹಾಗೂ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಜೋಳದ ಹಿಟ್ಟಿನಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರೆ ತುಂಬಾ ಹೆಲ್ತಿಗೆ ಒಳ್ಳೆಯದು, ಹಾಗೂ ವೇಟ್ ಲಾಸ್ ಕೂಡ ಆಗುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಕೂಡ ಇರುತ್ತೆ ಫ್ರೆಂಡ್ಸ್. ಎಲುಬುಗಳನ್ನು ಕೂಡ ಬಲಪಡಿಸುತ್ತೆ. ಇದರಲ್ಲಿ ಜೀರ್ಣಕ್ರಿಯೆನೂ ಇರುತ್ತೆ, ಐರನ್ ಕಂಟೆನೂ ಇರುತ್ತೆ, ಹಾಗೂ ಹಿಮೋಗ್ಲೋಬಿನ್ ಅನ್ನು ಕೂಡ ತುಂಬ ಹೆಚ್ಚಿಸುತ್ತೆ ಫ್ರೆಂಡ್ಸ್. ಜೋಳ ಹಿಟ್ಟಿನಲ್ಲೇ ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಹಾಗೂ ರೊಟ್ಟಿ, ಮುದ್ದೆ ಕೂಡ ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ಚಾನಲ್ ಇಷ್ಟ ಆದರೆ ಹಾಗೂ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.